ನಮಸ್ಕಾರ. ಬಹಳಷ್ಟು ದಿವಸದಿಂದ ನನಗೆ ಗಾಂಧಿನಗರ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯರು, ಅದರಲ್ಲೂ ಚಿಕ್ಕಪೇಟೆ ವಾರ್ಡಿಂದ ಬಹಳಷ್ಟು ಜನ ಫೋನ್ ಮಾಡ್ತಾ ಇರ್ತಕ್ಕಂಥದ್ದಿತ್ತು. ಎಲ್ರು ಫೋನ್ ಮಾಡಿ ಸಮಸ್ಯೆಗಳು ಮುಂಚೆಯಿಂದನೂ ಇದ್ದೇ ಇದೆ, ಸಮಸ್ಯೆಗಳ ಆಗರನೇ. ಗಾಂಧಿನಗರ ಅಂತಂದ್ರೆ ಸಮಸ್ಯೆಗಳ ಆಗರ. ನಾವು ಇಲ್ಲಿಂದ ಒಂದು ಕಲ್ಲೆಸಿದ್ರೆ ಅದು ಹೋಗಿ ವಿಧಾನಸೌಧಕ್ಕೆ ಬೀಳುತ್ತೆ, ಅಷ್ಟೇ ದೂರದಲ್ಲಿ ಇರ್ತಕ್ಕಂಥ ಗಾಂಧಿನಗರ ನಾವು. ಅಷ್ಟಾದ್ರೂ ಕೂಡ ಇಲ್ಲಿ ಸ್ಥಳೀಯ ಸಮಸ್ಯೆಗಳಿಗೆ ಯಾವುದೇ ಒಂದು ಮುಕ್ತಿಯನ್ನ ಇದುವರೆಗೂ ಇಲ್ಲಿರ್ತಕ್ಕಂಥ ಶಾಸಕರ ಕೈಯಲ್ಲಿ ಕೊಡಕ್ಕಾಗಿರ್ಲಿಲ್ಲ. ಇಲ್ಲಿ ಇರ್ತಕ್ಕಂಥ ಕಸದ ಸಮಸ್ಯೆ ಬಹಳ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತೇಳಿ ಫೋನ್ ಕಾಲ್ಗಳು ಜಾಸ್ತಿ ಬರ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ನಾನು ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಸ್ನೇಹಿತರ ಜೊತೆ ಇವತ್ತು ಇಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಅಂತ ಬಂದಿದ್ದೆ. ನಾನ್ ಮಾತಾಡಿದ್ರೆ ಅದೇನಾಗುತ್ತೆ, ಏನೋ ರಾಜಕೀಯ ಪ್ರೇರಿತವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು ಕೆಲವ್ರಿಗೆ. ಇವರು ಬಿಜೆಪಿನವರು ಅದಕ್ಕೆ ಈ ತರ ಮಾತಾಡ್ತಾರೆ ಅಂತ ಹೇಳಿ. ನಾನು ಅದಕ್ಕೋಸ್ಕರ ಸ್ಥಳೀಯರ ಕೈಲೇ ಮಾತಾಡಿದ್ದೆ. ಬಹಳಷ್ಟು ಜನ ಅಲ್ಲಿರ್ತಕ್ಕಂಥ ಸ್ಥಳೀಯರೇ ಅಲ್ಲಿರೋ ಸಮಸ್ಯೆಗಳ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಎಲ್ರು ಕೂಡ ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, ದಯಮಾಡಿ ಅವ್ರ ಮನೆ ಅಥವಾ ಅಂಗಡಿಗಳು ಏನೇನಿದೆ ಇಲ್ಲಿದೆಯೋ ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿಂದ ಬೇರೆ ಕಡೆ ಹೋಗ್ಬಿಡ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಕಸ ನಾರ್ತಾ ಇರ್ತಕ್ಕಂಥದ್ದು, ಅಲ್ಲಿ ನೊಣಗಳು, ಸೊಳ್ಳೆಗಳು, ಅದರಲ್ಲೂ ಇವಾಗ ಮಳೆ ಸೀಸನ್ನು, ದಿನ ಮಳೆ ಬರ್ತಾ ಇದೆ, ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ, ಡೆಂಗ್ಯೂ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರು ಇಲ್ಲಿ ಬಂದ್ರು ಕೂಡ ಜನ ಅಲ್ಲಿ ಅವ್ರಿಗೆ ಈ ವಿಷಯಗಳನ್ನ ಹೇಳಿದ್ರು ಕೂಡ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಹೊರತು ಯಾವುದೇ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನೋದು ಜನರ ಒಂದು ಕೂಗು. ಇಲ್ಲಿರೋಂಥವ್ರು ಹೇಳೋದು, ಇಲ್ಲಿ ಕಸ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಇಲ್ಲಿರೋ ಕಾಂಟ್ರಾಕ್ಟರ್ ಓಡೋಗ್ಬಿಟ್ಟಿದ್ದಾರೆ ಸರ್ ಅಂತಾರೆ. ಅವನು ಯಾರಿಗೋ ಸಂಬಳ ಕೊಟ್ಟಿಲ್ಲ, ಅವ್ರು ಯಾರು ಕೆಲಸ ಮಾಡ್ತಾ ಇಲ್ಲ ಅಂತ ಅಂತಾರೆ. ಕಾಂಟ್ರಾಕ್ಟರೇ ಓಡೋಗ್ಬಿಟ್ಟಿದಾರೋ ಅಥವಾ ಶಾಸಕರು ಹೊರಟೋಗ್ಬಿಟ್ಟಿದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಜನಕ್ಕೆ ಮಾತ್ರ ಅವರ ಪಾಡು ಯಾರಿಗೂ ಕೇಳಕ್ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಇಲ್ಲಿ ಜನರ ಪರಿಸ್ಥಿತಿನ ನೋಡ್ಬಿಟ್ರೆ ಯಾರೇ ಬಂದು ನೋಡಿದ್ರು ಕೂಡ ಅಯ್ಯೋ ಪಾಪ ಅನ್ಸುತ್ತೆ. ಚಿಕ್ಕಪೇಟೆ, ಅದರಲ್ಲೂ ಇಲ್ಲಿರ್ತಕ್ಕಂಥ ವರ್ತಕರು ಮತ್ತೆ ಇಲ್ಲಿ ವ್ಯಾಪಾರಕ್ಕೆ ಅಂತೇಳಿ ಸಾವಿರಾರು ಜನ, ಲಕ್ಷಾಂತರ ಜನ ಇಡೀ ದೇಶದಿಂದ ಇಲ್ಲಿ ಬರ್ತಕ್ಕಂಥದ್ದು ನಾವು ನೋಡಿದೀವಿ. ಇಲ್ಲಿ ಹೋಲ್ಸೇಲ್ ವ್ಯಾಪಾರ ನಡೆಯುತ್ತೆ ಅಂತೇಳಿ ಇಡೀ ದೇಶದಿಂದ, ಇಡೀ ರಾಜ್ಯದಿಂದ ಇಲ್ಲಿ ಬರ್ತಾರೆ. ಬಂದಾಗ ಅವರು ಏನು ಇಲ್ಲಿ ಈ ತರ ಪರಿಸ್ಥಿತಿ ಇದೆಯಲ್ಲ, ಒಂದ್ ಕಡೆ ಟಾಯ್ಲೆಟ್ ಹೋಗೋದಕ್ಕೂ ಒಂದು ಸರಿಯಾಗಿರೋ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಎಲ್ಲಂದ್ರಲ್ಲೇ ಕಸ ಬಿದ್ದಿರ್ತಕ್ಕಂಥದ್ದು. ಇವನ್ನ ನೋಡಿ ಬಹಳ ಬೇಸತ್ತಿರ್ತಕ್ಕಂಥದ್ದು ಪರಿಸ್ಥಿತಿ ಇದೆ. ಇವಾಗ ನಾವು ನಿಂತಿರ್ತಕ್ಕಂಥ ಇದೊಂದು PT ಗ್ರೌಂಡ್, ಮಕ್ಕಳು ಆಡೋದಕ್ಕೆ ಅಂತೇಳಿ ಮುಂಚೆ ಹಳೇದು ಒಂದು ಗ್ರೌಂಡ್ ಅಂತಂದ್ರೆ ಇಲ್ಲೇ ಇದ್ದಿದ್ದು. ನಮ್ಮ RSS ಶಾಖೆಗಳು ದಿನ ಅದು ಕೂಡ ಅದು ಇಲ್ಲೇ ನಡೀತಾ ಇತ್ತು. ಅದು ಕೂಡ ನಡೆಯಕ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಯಾರು ಕಾಂಟ್ರಾಕ್ಟರ್ಗಳು ಇದ್ರು ಅವರು ಇಲ್ಲಿ ಅವರ ಶೆಡ್ ಗಳನ್ನ ಹಾಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಮಳೆ ಬಂದಾಗ ಏನ್ ಮರಗಳು ಬಿದ್ದೋಯ್ತು, ಆ ಮರಗಳು ಕೂಡ ಬಿದ್ದಿದ್ದಂತ ಮರಗಳು ಎಲ್ಲಾನು ಕೂಡ ತಗೊಂಬಂದು ಇಲ್ಲಿ ಲಾಟ್ ಹಾಕಿದ್ದಾರೆ. ಮಕ್ಕಳೆಲ್ಲ ಎಲ್ಲಿ ಹೋಗ್ಬೇಕು, ಯಾವ ಮೈದಾನದಲ್ಲಿ ಆಡ್ಬೇಕು? ಸ್ಕೂಲ್ ಶುರು ಆಗ್ಬಿಟ್ಟಿದೆ. ಈಗ ಸ್ಕೂಲ್ ಶುರು ಆಗಿ ಪಾಪ ಮಕ್ಕಳು ಬಂದು ಇಲ್ಲಿ ಆಡ್ಬೇಕು ಅಂತಂದ್ರೆ ಅವ್ರಿಗೆ ಮೈದಾನ ಇಲ್ಲ, ಸಂಘದ ಶಾಖೆ ನಡೆಸೋದಿಕ್ಕೆ ಜಾಗ ಇಲ್ಲ. ಯಾವ್ದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ, ಇವಾಗ ಯೋಗ ದಿನಾಚರಣೆ ಬರ್ತಾ ಇದೆ, ಯೋಗ ದಿನಾಚರಣೆ ಯಾವ್ದಾದ್ರು ಮೈದಾನದಲ್ಲಿ ಮಾಡ್ಬೇಕು ಶಾಲೆಗಳು ಅವರು ಇವರು ಅಂತಂದ್ರೆ ಅದಕ್ಕೂ ಕೂಡ ರಸ್ತೆಯಲ್ಲಿ ಮಾಡಕ್ಕಾಗತ್ತಾ? ಅದು ಕೂಡ ಜಾಗ ಇಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಶಾಸಕರು ಅವರು ಮಂತ್ರಿ ಆಗಿದ್ದ ಸಮಯದಲ್ಲಿ ಅವ್ರ ಗರ್ಭಿಣಿ ಸ್ತ್ರೀಯರಿಗಾಗಿರ್ಬೋದು, ಔಷಧಿಗಳಲ್ಲಾಗಿರ್ಬೋದು, ಎಂತೆಂತ ಬಹಳ ಮಹಾನ್ ಕೆಲಸಗಳನ್ನ ಮಾಡಿದ್ದಾರೆ, ರಾಜ್ಯದಲ್ಲಿ ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಅಂತೇಳಿ ಅವರು ಇನ್ನ ಒಳ್ಳೆ ಉನ್ನತ ಸ್ಥಾನ ಕೊಡ್ಬೇಕು ಅಂತೇಳಿ ಇವಾಗ ಅವ್ರನ್ನ ಪಕ್ಕಕ್ಕೆ ಇಟ್ಟಿದ್ದಾರೆ. ಈಗಾದ್ರೂ ಅವ್ರಿಗೆ ಬುದ್ಧಿ ಬಂದು ದಯಮಾಡಿ ಸ್ವಲ್ಪ ರಸ್ತೆಗಿಳಿದು ಜನರ ಸಮಸ್ಯೆಗಳನ್ನ ಆಲಿಸಿ, ಸ್ವಲ್ಪ ಜನರ ಕಷ್ಟಗಳನ್ನ ನೋಡಿ, ಏನು ಇಲ್ಲಿ ಸ್ಥಳೀಯ ಸಮಸ್ಯೆಗಳಿದೆ ಅದನ್ನ ನಿಭಾಯಿಸಬೇಕು, ಅದನ್ನ ಸರಿ ಮಾಡ್ಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೋತೀನಿ. ಇವತ್ತು ನಾವು ಕಮಿಷನರ್ ಅವರ ಒಂದು GBA ಕಮಿಷನರ್ ಅವರ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ದೇವೆ. ಅಲ್ಲಿ ಹೋಗಿ ನಮ್ಮ ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು, ನಾನು ಇಬ್ರು ಹೋಗಿ ಅಲ್ಲಿ ಈ ಸಮಸ್ಯೆಗಳ ಬಗ್ಗೆ ನಾನು ಇವತ್ತು ಏನ್ ಚಿತ್ರಗಳನ್ನ ತಗೊಂಡಿದ್ದೇನೆ ಅವೆಲ್ಲವನ್ನ ತೋರಿಸಿ ಅವ್ರಿಗೂ ಕೂಡ ಇದನ್ನ ತಿಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇನೆ. ಈಗ್ಲಾದ್ರೂ BBMP ಮತ್ತೆ ಸ್ಥಳೀಯ ಶಾಸಕರು ಸ್ವಲ್ಪ ಎಚ್ಚೆತ್ಕೊಂಡು ಜನರ ಪರವಾಗಿ ಕೆಲಸ ಮಾಡಿ ಅಂತ ನಾನು ವಿನಂತಿಯನ್ನ ಮಾಡ್ಕೋತೇನೆ.